ಇಂದಿನ ನಮ್ಮ ಕಥೆ ಬುಧ ಗ್ರಹದ ಬಗ್ಗೆ. ತಂದೆ ಹೊರೆಯಲ್ಲ. ಸುಶೀಲ್ ಕುಮಾರ್ ಜಿ ಊಟ ಮಾಡಲು ಕುಳಿತಿದ್ದಾಗ ಅವರ ಮುಂದೆ ಬಿದ್ದಿದ್ದ ಆಹಾರದ ತಟ್ಟೆಯತ್ತ ಕಣ್ಣು ಹಾಯಿಸಿದರು. ಇಂದು ಅವರ ಸೊಸೆ ಹೊರಗಿನಿಂದ ಆಹಾರವನ್ನು ಆರ್ಡರ್ ಮಾಡಿದ್ದಳು. ಮನೆಗೆಲಸದವಳು ನಾನ್ ಮಾಡಿದಳು. ಅದು ಅವನಿಗೆ ದೊಡ್ಡ ಸಮಸ್ಯೆಯಾಗಿತ್ತು. ಅದರೊಂದಿಗೆ ಮೆಣಸಿನಕಾಯಿ, ಮಸಾಲೆ ಮತ್ತು ಎಣ್ಣೆಯಿಂದ ಮಾಡಿದ ಲೌಕಿ ತರಕಾರಿ. ಆಹಾರವನ್ನು ನೋಡಿದ ತಾಯಿಗೆ ತನ್ನ ಸೊಸೆಗೆ, ಸೊಸೆ, ನೀನು ನನಗಾಗಿ ಮಾತ್ರ ಸೋರೆಕಾಯಿ ತರಕಾರಿ ಮಾಡಬೇಕಿತ್ತು, ನಾನು ಇದನ್ನೆಲ್ಲ ತಿನ್ನಲು ಸಾಧ್ಯವಿಲ್ಲ ಎಂದು ಹೇಳುವಂತೆ ಭಾಸವಾಯಿತು. ಆಗ ಇದ್ದಕ್ಕಿದ್ದಂತೆ ಅದೇ ಕೋಪದ ಮಾತುಗಳು ಮತ್ತು ಕಹಿ ಮಾತುಗಳು ಅವನ ಕಿವಿಯಲ್ಲಿ ಪ್ರತಿಧ್ವನಿಸಲು ಪ್ರಾರಂಭಿಸಿದವು. ಅದು ಒಂದು ದಿನ ಮೊದಲು ಅವನ ಮೇಲೆ ಸುರಿಸಲ್ಪಟ್ಟಿತು. ನಿನ್ನೆಯಷ್ಟೇ ಸುಶೀಲ್ ಕುಮಾರ್ ಜಿ ತಮ್ಮ ಸೊಸೆಗೆ ಆಹಾರದಲ್ಲಿ ತುಂಬಾ ಮೆಣಸಿನಕಾಯಿ ಇದೆ ಎಂದು ಹೇಳಿದ್ದರು. ಅಡುಗೆಯಲ್ಲಿ ಹೆಚ್ಚು ಮೆಣಸಿನಕಾಯಿ ಮತ್ತು ಮಸಾಲೆಗಳನ್ನು ಸೇರಿಸಬೇಡಿ ಎಂದು ನಾನು ನಿಮಗೆ ಎಷ್ಟು ಬಾರಿ ಹೇಳಿದ್ದೇನೆ. ಅದು ನನಗೆ ಅನಾರೋಗ್ಯವನ್ನುಂಟು ಮಾಡುತ್ತದೆ. ಈ ಮಾತುಗಳನ್ನು ಕೇಳಿ ಅಡುಗೆಮನೆಯಲ್ಲಿ ಅಡುಗೆ ಮಾಡುತ್ತಿದ್ದ ಸೊಸೆ ಕೋಪದಿಂದ ಹೊರಗೆ ಬಂದು, ಬಾಬುಜಿ, ನಾನು ಬೇಯಿಸುವ ಆಹಾರದಲ್ಲಿ ನಿಮಗೆ ಸಮಸ್ಯೆ ಇದೆ. ಕೆಲವೊಮ್ಮೆ ನೀವು ಆಹಾರದಲ್ಲಿ ಹೆಚ್ಚು ಉಪ್ಪು ಇದೆ ಎಂದು ಹೇಳುತ್ತೀರಿ, ಕೆಲವೊಮ್ಮೆ ಹೆಚ್ಚು ಮೆಣಸಿನಕಾಯಿ ಮತ್ತು ಮಸಾಲೆ ಇದೆ ಎಂದು ಹೇಳುತ್ತೀರಿ ಮತ್ತು ಕೆಲವೊಮ್ಮೆ ತರಕಾರಿಯಲ್ಲಿ ಎಣ್ಣೆ ಇದೆ ಎಂದು ಹೇಳುತ್ತೀರಿ. ಇಷ್ಟೆಲ್ಲ ಆದ ನಂತರವೂ ಭರತ್ಗೆ ಇಷ್ಟವಿಲ್ಲದಿದ್ದರೆ ಅವನು ಒಣ ಆಹಾರದ ಬಗ್ಗೆ ಅಳಲು ಪ್ರಾರಂಭಿಸುತ್ತಾನೆ. ಎಲ್ಲರ ವಿಭಿನ್ನ ಬೇಡಿಕೆಗಳನ್ನು ಪೂರೈಸಲು ನನಗೆ ಸಾಕಷ್ಟು ಸಮಯವಿಲ್ಲ. ನನಗೆ ಏನು ಸಿಕ್ಕರೂ ನಾನು ಸದ್ದಿಲ್ಲದೆ ತೆಗೆದುಕೊಳ್ಳಬೇಕು. ಸೊಸೆಯ ಅವಮಾನಕರ ಗುಂಡಿಯ ಕಹಿ ಹೊಡೆತವನ್ನು ಅನುಭವಿಸಿದ ನಂತರ ಸುಶೀಲ್ ಕುಮಾರ್ ಜಿ ಅದೇ ಆಹಾರವನ್ನು ಸದ್ದಿಲ್ಲದೆ ತಿನ್ನುವುದು ಉತ್ತಮ. ಸುಶೀಲ್ ಕುಮಾರ್ ಜಿಯವರ ಮನಸ್ಸಿನಲ್ಲಿ ಅವರ ದಿವಂಗತ ಪತ್ನಿ ಶಾಂತಿಯ ನೆನಪುಗಳು ಸುಶೀಲ್ ಕುಮಾರ್ ಜಿಯವರ ಮನಸ್ಸಿನಲ್ಲಿ ಸುಳಿಯಲು ಪ್ರಾರಂಭಿಸಿದವು. ಅವರೊಂದಿಗೆ ಕಳೆದ ಸಮಯವೂ ಅವರ ಸ್ವಂತದ್ದಕ್ಕಿಂತ ಕಡಿಮೆಯಿಲ್ಲ ಎಂದು ತೋರುತ್ತದೆ. ಅವಳು ಏನೂ ಹೇಳದೆ ನನ್ನ ತಾಯಿಯ ಮಾತುಗಳನ್ನು ಅರ್ಥಮಾಡಿಕೊಂಡಳು. ನನಗೆ ಏನಾದರೂ ತಿನ್ನಲು ಇಷ್ಟವಾಗದಿದ್ದಾಗ ಶಾಂತಿ ಬೇಗನೆ ಇನ್ನೊಂದು ತರಕಾರಿಯನ್ನು ತಯಾರಿಸಿ ನನಗೆ ಬಡಿಸುತ್ತಿದ್ದಳು. ಕಡಿಮೆ ಮಸಾಲೆಗಳೊಂದಿಗೆ ಅವಳು ಬೇಯಿಸಿದ ಆಹಾರ ಕೂಡ ತುಂಬಾ ರುಚಿಕರ ಮತ್ತು ಪೌಷ್ಟಿಕವಾಗಿತ್ತು. ಅವಳು ನನ್ನನ್ನು ತುಂಬಾ ನೋಡಿಕೊಂಡಳು. ಆದರೆ ಕಾಲದ ಕ್ರೌರ್ಯ ಎಷ್ಟಿತ್ತೆಂದರೆ ಅದರ ಬಗ್ಗೆ ಯೋಚಿಸುತ್ತಿದ್ದಂತೆಯೇ ಅವರ ಕಣ್ಣುಗಳಿಂದ ವಿಷಪೂರಿತ ಕಣ್ಣೀರು ಹರಿಯಲು ಪ್ರಾರಂಭಿಸಿತು. ಸುಶೀಲ್ ಕುಮಾರ್ ಜಿ ಈಗ ನಿವೃತ್ತರಾಗಿದ್ದಾರೆ ಮತ್ತು ಅವರ ಏಕೈಕ ಪುತ್ರ ರಾಖಿ ಮತ್ತು ಮಗಳು ಸರಿತಾ ಅವರೊಂದಿಗೆ ವಾಸಿಸುತ್ತಿದ್ದಾರೆ. ಮಗಳು ಅನಿತಾ ವಿವಾಹಿತರಾಗಿದ್ದಾರೆ. ವೃದ್ಧಾಪ್ಯವು ವಿಶ್ರಾಂತಿಗಾಗಿ ಎಂದು ಭಾವಿಸಿ ಅವರು ತಮ್ಮ ಇಡೀ ಜೀವನದ ಪ್ರತಿ ಪೈಸೆಯನ್ನು ಮಕ್ಕಳನ್ನು ಬೆಳೆಸಲು ಖರ್ಚು ಮಾಡಿದರು. ಆದರೆ ಅವರ ಪತ್ನಿ ತೀರಿಕೊಂಡಾಗ ಅವರ ಜೀವನವೇ ಕಳೆದುಹೋದಂತೆ ಭಾಸವಾಯಿತು. ಕುಟುಂಬದಲ್ಲಿ ಯಾರೂ ಅವರ ಒಂಟಿತನವನ್ನು ಹೋಗಲಾಡಿಸುವ ಸದಸ್ಯರೂ ಇರಲಿಲ್ಲ. ಪತ್ನಿಯ ಮರಣದಿಂದ ಉಂಟಾದ ಶೂನ್ಯತೆಯಿಂದ ಅವರ ಮುಖವು ಮಸುಕಾಗಿತ್ತು. ಆದರೆ ಅವರ ಸೊಸೆಯ ನಿರ್ಲಕ್ಷ್ಯದ ನಡವಳಿಕೆಯು ಅವರ ಹೃದಯವನ್ನು ಚುಚ್ಚಲು ಪ್ರಾರಂಭಿಸಿದಾಗ ಅವರ ಮಸುಕಾದ ಮುಖದ ಮೇಲಿನ ಗೆರೆಗಳು ಗಾಢವಾದವು ಮತ್ತು ಸ್ನೇಹ ಅವರ ಮಗನ ಪಕ್ಕದಲ್ಲಿ ಕುಳಿತು ಪ್ರೀತಿಯ ಕೆಲವು ಸಿಹಿ ಮಾತುಗಳನ್ನು ಹೇಗೆ ಹೇಳಬೇಕೆಂದು ಸಹ ತಿಳಿದಿಲ್ಲ. ಅವರಿಗೆ 12 ವರ್ಷದ ಮೊಮ್ಮಗನಿದ್ದಾನೆ, ಆದರೆ ಅವರಿಗೂ ಅಜ್ಜನ ಬಗ್ಗೆ ಹೆಚ್ಚಿನ ಪ್ರೀತಿಯಿಲ್ಲ ಮತ್ತು ಅವರು ಹೇಗೆ ಸಾಧ್ಯ? ಎಲ್ಲಾ ನಂತರ ಮಗ ಕೂಡ ತನ್ನ ಹೆತ್ತವರ ಹೆಜ್ಜೆಗಳನ್ನು ಅನುಸರಿಸುತ್ತಿದ್ದ. ಹೇಗೋ ಊಟ ಮುಗಿಸಿ ತನ್ನ ಕೋಣೆಯಲ್ಲಿ ಸದ್ದಿಲ್ಲದೆ ಕುಳಿತಿದ್ದ ಸುಶೀಲ್ ಜಿ ತನ್ನ ಮಗ ಬರುವ ಶಬ್ದ ಕೇಳಿ ಹೊರಗೆ ಬಂದು ಕೋಲನ್ನು ನೋಡುತ್ತಾ ಹೇಳಿದನು, ಮಗನೇ, ನನ್ನ ಪಿಂಚಣಿ ಬಿಡುಗಡೆಯಾಗಿರಬೇಕು. ದಯವಿಟ್ಟು ಈ ವರ್ಷದ ಪಿಂಚಣಿ ಹಣವನ್ನು ನನಗೆ ಕೊಡು. ರಾಕೇಶ್ ಕಚೇರಿಯಿಂದ ಸುಸ್ತಾಗಿ ಬಂದಿದ್ದನು, ಆದರೆ ಪಿಂಚಣಿಯ ಬಗ್ಗೆ ಕೇಳಿದಾಗ ಅವರ ದೇಹದಲ್ಲಿ ವಿದ್ಯುತ್ ಹಾದುಹೋದಂತೆ ಭಾಸವಾಯಿತು. ಬಾಬುಜಿ ಪ್ರತಿ ತಿಂಗಳು ತಮ್ಮ ಪಿಂಚಣಿ ಹಣವನ್ನು ಖರ್ಚು ಮಾಡುತ್ತಾರೆಯೇ? ನಿಮ್ಮ ಅಗತ್ಯಗಳನ್ನು ಪೂರೈಸುವಲ್ಲಿ ನಮಗೆ ಏನು ಕೊರತೆಯಿದೆ? ನಿಮಗೆ ಪಿಂಚಣಿ ಹಣ ಬೇಕು? ಇಲ್ಲ ಮಗನೇ, ನನಗೆ ಹುಷಾರಿರಲಿಲ್ಲ. ನಾನು ಅವನನ್ನು ವೈದ್ಯರ ಬಳಿಗೆ ಕರೆದೊಯ್ಯಬೇಕೆಂದು ಭಾವಿಸಿದೆ. ನಿಮಗೆ ಸ್ವಲ್ಪ ಸಮಯವಿದ್ದರೆ ನಾಳೆ ನನ್ನನ್ನು ಕರೆದುಕೊಂಡು ಹೋಗು. ಬಾಬುಜಿ, ನಾನು ಈ ದಿನಗಳಲ್ಲಿ ತುಂಬಾ ಕಾರ್ಯನಿರತನಾಗಿದ್ದೇನೆ. ಸ್ವಲ್ಪ ಸಮಯದ ನಂತರ ನಾನು ನಿಮ್ಮನ್ನು ವೈದ್ಯರ ಬಳಿಗೆ ಕರೆದೊಯ್ಯುತ್ತೇನೆ. ಮಗನೇ, ವಾಸ್ತವವಾಗಿ ನಿನ್ನೆಯಿಂದ ನನಗೆ ಉಸಿರಾಟದ ತೊಂದರೆಯಾಗುತ್ತಿದೆ. ಸಾಧ್ಯವಾದರೆ ನಾಳೆಯೇ ನನ್ನನ್ನು ವೈದ್ಯರ ಬಳಿಗೆ ಕರೆದೊಯ್ಯಿರಿ. ಕೊನೆಯ ಬಾರಿ ನಾನು ವೈದ್ಯರನ್ನು ಸಂಪರ್ಕಿಸಿದಾಗ ನನ್ನ ಕೊಲೆಸ್ಟ್ರಾಲ್ ಹೆಚ್ಚಾಗಿದೆ. ವೈದ್ಯರು ನನಗೆ ಎಣ್ಣೆಯನ್ನು ತಪ್ಪಿಸುವಂತೆ ಕೇಳಿದ್ದರು, ಆದರೆ ನನಗೆ ಅದು ಮಾಡಲು ಸಾಧ್ಯವಾಗಲಿಲ್ಲ. ಸರಿತಾ ಕೋಪದಿಂದ ಉರಿಯುತ್ತಾ ಹೊರಬಂದಳು. ಎಂದು ಕೇಳಿ ನನಗೆ ತುಂಬಾ ಭಯವಾಯಿತು. ಈಗ ನನ್ನ ತಲೆ ಮುರಿಯಿತು. ಎಲ್ಲವನ್ನೂ ಒಂದು ಮಾತನ್ನು ಹೇಳದೆ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಾಗಿದೆ. ನೀವು ಇದರಿಂದ ಸಾಕಷ್ಟು ತೃಪ್ತರಾಗಿರಲಿಲ್ಲ, ಆದ್ದರಿಂದ ಈಗ ನೀವು ಅವರ ಮುಂದೆ ನನ್ನ ಬಗ್ಗೆ ದೂರು ನೀಡಲಿದ್ದೀರಿ.
ಮತ್ತು ನೀವು ನನ್ನ ಮಾತನ್ನು ಎಚ್ಚರಿಕೆಯಿಂದ ಆಲಿಸಿ. ಒಂಟಿ ವ್ಯಕ್ತಿಯಾಗಿರುವುದರಿಂದ ನಾನು ಎಲ್ಲಾ ಮನೆಕೆಲಸಗಳನ್ನು ನಿರ್ವಹಿಸುತ್ತೇನೆ ಮತ್ತು ಅದರ ಮೇಲೆ ನಿಮ್ಮ ಬಾಬುಜಿಯ ಹೊರೆ ಇದೆ. ಇದರ ಹೊರತಾಗಿಯೂ ನಾನು ಅಂತಹ ವಿಷಯಗಳನ್ನು ಕೇಳಬೇಕಾದರೆ ನಾನು ಈ ಮನೆಯನ್ನು ಬಿಟ್ಟು ನನ್ನ ಮಗನೊಂದಿಗೆ ನನ್ನ ಹೆತ್ತವರ ಮನೆಗೆ ಹೋಗುತ್ತೇನೆ. ನಾನು ಕುಳಿತುಕೊಳ್ಳುತ್ತೇನೆ. ಸರಿತಾ ರಾಕೇಶ್ಗೆ ಬಹಳಷ್ಟು ಹೇಳಿದಳು. ಸರಿತಾಳ ಈ ಮಾತುಗಳು ಬಾಬುಜಿಯ ಹೃದಯವನ್ನು ಬಾಣದಂತೆ ಚುಚ್ಚಿದವು. ಎಲ್ಲರೂ ರಾತ್ರಿ ಮಲಗಲು ಹೋದರು, ಆದರೆ ಅವನಿಗೆ ರಾತ್ರಿಯಿಡೀ ನಿದ್ರೆ ಬರಲಿಲ್ಲ. ಇದನ್ನೇ ಯೋಚಿಸಿ ಅವನು ಏನನ್ನಾದರೂ ನಿರ್ಧರಿಸಿದನು. ಮರುದಿನ ಮಗ ರಾಜೇಶ್ ಕೆಲಸದಿಂದ ಹಿಂತಿರುಗಿದಾಗ ಬಾಬುಜಿ ಒಂದು ಕೈಯಲ್ಲಿ ಕೋಲು ಮತ್ತು ಇನ್ನೊಂದು ಕೈಯಲ್ಲಿ ಚೀಲವನ್ನು ಹಿಡಿದು ಸಿದ್ಧವಾಗಿ ನಿಂತಿರುವುದನ್ನು ನೋಡಿದನು. ಇದೇನು ಬಾಬುಜಿ, ನೀವು ಕೊಚ್ಚಿಗೆ ಹೋಗುತ್ತೀರಾ? ಹೌದು ಮಗನೇ, ನಾನು ನನ್ನ ಮಗಳನ್ನು ಕರೆದುಕೊಂಡು ಹೋಗಿದ್ದೇನೆ. ನನ್ನ ಜೀವನವನ್ನು ಹೊರೆಯಾಗಿ ಕಳೆಯಲು ಸಾಧ್ಯವಿಲ್ಲ. ನಾನು ಇಂದು ಅನಿತಾಳ ಮನೆಗೆ ಹೋಗುತ್ತಿದ್ದೇನೆ. ಆದರೆ ಬಾಬುಜಿ ಸರಿತಾ ಕೋಪದಿಂದ ಹೇಳಿದ್ದರು. ಇಲ್ಲ ಮಗನೇ ರಾಕೇಶ್, ನಾನು ನಿಮ್ಮಿಬ್ಬರಿಗೂ ಹೊರೆ ಎಂದು ನನಗೆ ಅನಿಸುತ್ತದೆ ಮತ್ತು ಹೇಗಾದರೂ ನನ್ನ ಸೊಸೆ ಮನೆ ಬಿಟ್ಟು ಹೋಗುವುದನ್ನು ನಾನು ಬಯಸುವುದಿಲ್ಲ. ನೀವು ನನ್ನ ಬ್ಯಾಂಕ್ ಪಾಸ್ಬುಕ್ ಮತ್ತು ಚೆಕ್ಬುಕ್ ಅನ್ನು ಹೊಂದಿರಬೇಕು. ನನ್ನ ಪಿಂಚಣಿ ಹಣವನ್ನು ಹಿಂಪಡೆಯಲು ಅದನ್ನು ನನಗೆ ಕೊಡಿ. ಸುಕೂನ್ ರಾಕೇಶ್ ಸುಶೀಲ್ ಕುಮಾರ್ ಜಿ ಇಲ್ಲ ಎಂದು ಹೇಳಿದ ನಂತರವೂ ಕೊನೆಯಲ್ಲಿ ರಾಕೇಶ್ ಬಿಟ್ಟುಕೊಡಬೇಕಾಯಿತು ಮತ್ತು ತಂದೆಯ ಚೆಕ್ಬುಕ್ ಮತ್ತು ಪಾಸ್ಬುಕ್ ನೀಡಬೇಕಾಯಿತು. ಸರಿತಾ ತನ್ನ ಕೋಣೆಯ ಬಾಗಿಲಲ್ಲಿ ನಿಂತು ಇದನ್ನೆಲ್ಲ ನೋಡುತ್ತಿದ್ದಳು ಮತ್ತು ತಾಯಿ ಎಂದು ಭಾವಿಸುತ್ತಿದ್ದಳು. ಇಬ್ಬರೂ ಬಾಬುಜಿಯನ್ನು ದೂರ ಮಾಡಿಕೊಂಡಿದ್ದರಿಂದ ಅವಳಿಗೆ ಸಮಾಧಾನವಾಯಿತು. ಮತ್ತೊಂದೆಡೆ ಬಾಬುಜಿಯ ಜೀವದ ಜೊತೆಗೆ ತನ್ನ ಪಿಂಚಣಿಯೂ ಕಳೆದು ಹೋಗುತ್ತದೆ ಎಂದು ರಾಕೇಶ್ ದುಃಖಿತನಾಗಿದ್ದನು. 1 ತಿಂಗಳು ಕಳೆದಾಗ ಒಂದು ದಿನ ಸರಿತಾಗೆ ಅವಳ ತಾಯಿಯ ಮನೆಯಿಂದ ಕರೆ ಬಂತು. ಇಂದು ಅವಳ ಸೋದರಳಿಯನ ಹುಟ್ಟುಹಬ್ಬ ಎಂದು ಮತ್ತು ಈ ಸಂದರ್ಭದಲ್ಲಿ ಅವರು ಜಾಗರಣ ಆಯೋಜಿಸಲು ಯೋಜಿಸಿದ್ದರು. ಸರಿತಾಳ ಸಹೋದರ, ನಾವು ಒಟ್ಟಿಗೆ ಸಮಯ ಕಳೆದು ಬಹಳ ಸಮಯವಾಗಿದೆ. ನೀವು 2 ದಿನಗಳ ಮುಂಚಿತವಾಗಿ ಬನ್ನಿ, ನಾವು ಒಟ್ಟಿಗೆ ಕುಳಿತು ಮಾತನಾಡುತ್ತೇವೆ ಎಂದು ಹೇಳಿದರು. ಈಗ ಬಾಬುಜಿಯ ಹೊರೆ ಅವರ ತಲೆಯ ಮೇಲೆ ಇಲ್ಲ ಎಂದು ಭಾವಿಸಿ ಸರಿತಾ ಮತ್ತು ರಾಕೇಶ್ 2 ದಿನಗಳ ಮುಂಚಿತವಾಗಿ ಹೋಗಲು ಯೋಜನೆ ಹಾಕಿಕೊಂಡರು. ಅವರು ಟ್ಯಾಕ್ಸಿ ತೆಗೆದುಕೊಂಡು ತಮ್ಮ ಮಗನೊಂದಿಗೆ ತನ್ನ ತಾಯಿಯ ಮನೆಗೆ ಹೊರಟರು. ಆದರೆ ಸರಿತಾಗೆ ತನ್ನ ತಾಯಿಗೆ ಭಯವಾಯಿತು. ವಾಸ್ತವವಾಗಿ ಸರಿತಾಳ ಮಾವ ಸುಶೀಲ್ ಕುಮಾರ್ ಜಿ ಸರಿತಾಳ ತಂದೆಯ ಬಾಲ್ಯದ ಸ್ನೇಹಿತರಾಗಿದ್ದರು. ಸರಿತಾಳಿಗೆ ಈ ಎಲ್ಲಾ ಗುಂಡಿಗಳ ಬಗ್ಗೆ ತನ್ನ ತಂದೆಗೆ ತಿಳಿದು ತನ್ನ ತಾಯಿಯ ಮನೆಯಲ್ಲಿ ಅವಮಾನವಾಗಬಹುದು ಎಂದು ಚಿಂತೆಯಾಗಿತ್ತು. ಅವರು ಮನೆಗೆ ತಲುಪಿದಾಗ ಎಲ್ಲರೂ ಅವರನ್ನು ನೋಡಿ ತುಂಬಾ ಸಂತೋಷಪಟ್ಟರು. ಸರಿತಾಳ ಕುಟುಂಬದಲ್ಲಿ ಅವಳ ತಾಯಿ, ತಂದೆ, 2 ಅಣ್ಣಂದಿರು ಮತ್ತು ಅತ್ತಿಗೆಯರು ಇದ್ದರು. 2 ಅತ್ತಿಗೆಯರಿಗೆ ತಲಾ ಒಬ್ಬ ಮಗನಿದ್ದನು. ಸರಿತಾ ಮತ್ತು ರಾಕೇಶ್ ತಮ್ಮ ತಾಯಿ ಮತ್ತು ತಂದೆಯೊಂದಿಗೆ ಮಾತನಾಡಲು ಪ್ರಾರಂಭಿಸಿದರು. ನಂತರ ಅವರ ತಂದೆ, ನಾನು 2 ದಿನಗಳ ಹಿಂದೆ ಸುಶೀಲ್ ಕುಮಾರ್ ಜಿ ಅವರೊಂದಿಗೆ ಮಾತನಾಡಿದ್ದೇನೆ ಎಂದು ಹೇಳಿದರು. ಇದನ್ನು ಕೇಳಿ ಇಬ್ಬರೂ ಸ್ವಲ್ಪ ಆಘಾತಕ್ಕೊಳಗಾದರು. ನಂತರ ಸರಿತಾ ತನ್ನ ಮುಖದ ಮೇಲೆ ಒದ್ದೆಯಾದ ನಗುವಿನೊಂದಿಗೆ, ಸರಿ, ಏನಾಯಿತು ಮಗನೇ? ಅವನ ಯೋಗಕ್ಷೇಮದ ಬಗ್ಗೆ ತಿಳಿದುಕೊಳ್ಳಲು ನಾನು ಕರೆ ಮಾಡಿದೆ ಎಂದು ಹೇಳಿದರು. ಮಕ್ಕಳು ಅವನನ್ನು ಸಂಪೂರ್ಣವಾಗಿ ನೋಡಿಕೊಳ್ಳುತ್ತಾರೆ ಎಂದು ಅವರು ಅವರಿಗೆ ಹೇಳಿದರು. ಆದ್ದರಿಂದ ಈಗ ಅವನ ಆರೋಗ್ಯವು ಸುಧಾರಿಸಲು ಪ್ರಾರಂಭಿಸಿದೆ. ನಿಜ ಹೇಳಬೇಕೆಂದರೆ ಈ ವಿಷಯಗಳನ್ನು ಕೇಳಿದ ನಂತರ ನನ್ನ ಹೃದಯವು ನಿರಾಳವಾಯಿತು. ಇದನ್ನು ಕೇಳಿದ ಸರಿತಾ ಮತ್ತು ರಾಕೇಶ್ ಒಬ್ಬರನ್ನೊಬ್ಬರು ನೋಡಲಾರಂಭಿಸಿದರು. ಅವರ ಮುಖದಲ್ಲಿ ನಾಚಿಕೆ ಭಾವನೆ ಬಂದಿತು. ತಮ್ಮ ತಾಯಿ ಮತ್ತು ತಂದೆಯೊಂದಿಗೆ ಸ್ವಲ್ಪ ಹಿಂಜರಿಕೆಯಿಂದ ಮಾತನಾಡಿದ ನಂತರ ಸರಿತಾ ತನ್ನ ಅತ್ತಿಗೆಯರೊಂದಿಗೆ ಮಾತನಾಡಲು ಅಡುಗೆ ಮನೆಗೆ ಹೋದಳು. ಅತ್ತಿಗೆಯರಿಬ್ಬರೂ ಅಡುಗೆ ತಯಾರಿಸುವುದರಲ್ಲಿ ನಿರತರಾಗಿದ್ದರು. ಆದರೆ ತರಕಾರಿಗಳು 2 ಪಾತ್ರೆಗಳ ಮೇಲೆ ಬಿದ್ದಿರುವುದನ್ನು ನೋಡಿ ಸರಿತಾ ಆಶ್ಚರ್ಯಚಕಿತರಾದರು. ಅದನ್ನು ಬೇಯಿಸಲಾಗುತ್ತಿತ್ತು ಮತ್ತು ಖೀರನ್ನು 2 ಪ್ರತ್ಯೇಕ ಪಾತ್ರೆಗಳಲ್ಲಿ ಇಡಲಾಗಿತ್ತು. ಇದನ್ನು ನೋಡಿದ ಸರಿತಾ ತನ್ನ ಅತ್ತಿಗೆಯನ್ನು, ಒಂದೇ ತರಕಾರಿಯನ್ನು 2 ಪಾತ್ರೆಗಳಲ್ಲಿ ಏಕೆ ಬೇಯಿಸುತ್ತಿದ್ದೀರಿ ಮತ್ತು ಖೀರನ್ನು 2 ಪ್ರತ್ಯೇಕ ಪಾತ್ರೆಗಳಲ್ಲಿ ಇಡಲಾಗಿದೆ ಎಂದು ಕೇಳಿದಳು. ಆಗ ಅತ್ತಿಗೆ, ಅಮ್ಮ ಮತ್ತು ಅಪ್ಪ ಎಣ್ಣೆಯುಕ್ತ ವಸ್ತುಗಳನ್ನು ತಪ್ಪಿಸುತ್ತಾರೆ ಎಂದು ಹೇಳಿದರು. ಮತ್ತು ಅವನ ವಯಸ್ಸನ್ನು ಪರಿಗಣಿಸಿ ನಾವು ಅವನಿಗೆ ಕಡಿಮೆ ಎಣ್ಣೆ ಮತ್ತು ಮಸಾಲೆಗಳನ್ನು ಬಳಸಿ ತರಕಾರಿ ತಯಾರಿಸುತ್ತೇವೆ. ಮತ್ತು ತಂದೆಗೂ ಮಧುಮೇಹವಿದೆ, ಆದ್ದರಿಂದ ನಾವು ಸಕ್ಕರೆ ರಹಿತ ಹಾಲಿನೊಂದಿಗೆ ಪ್ರತ್ಯೇಕವಾಗಿ ಖೀರ್ ತಯಾರಿಸಿದ್ದೇವೆ. ಆದರೆ ಭಾಭಿ, ನೀವು ಇದನ್ನೆಲ್ಲ ಹೇಗೆ ನಿರ್ವಹಿಸುತ್ತೀರಿ? ಓಹ್, ಹಾಗಾದರೆ ದೊಡ್ಡ ವಿಷಯವೇನು? ನಾವು ನಮ್ಮ ಹಿರಿಯರನ್ನು ನೋಡಿಕೊಳ್ಳದಿದ್ದರೆ ಯಾರು ಮಾಡುತ್ತಾರೆ? ಭಾಭಿಯ ಮಾತುಗಳು ಸರಿತಾಳ ಹೃದಯವನ್ನು ಮುಟ್ಟಿದವು. ಆದರೆ ತಾಯಿ ಅವಳು ತನ್ನ ಮಾವನ ಕಡೆಗೆ ತನ್ನ ನಡವಳಿಕೆಯನ್ನು ನೆನಪಿಸಿಕೊಳ್ಳಲು ಪ್ರಾರಂಭಿಸಿದಳು. ಅವಳು ನಿದ್ರಿಸಲು ಪ್ರಾರಂಭಿಸಿದಳು. ನನ್ನ ಮಾವ ಕೂಡ ಮಧುಮೇಹಿ, ಆದರೆ ನಾವು ಅವನಿಗೆ ಎಂದಿಗೂ ಸಕ್ಕರೆ ರಹಿತ ಹಾಲನ್ನು ಖರೀದಿಸಲಿಲ್ಲ. ಬಡ ಬಾಬುಜಿ ದುರ್ಬಲ ಚಹಾವನ್ನು ಸೇವಿಸುತ್ತಿದ್ದರು.
ಸರಿತಾಳ ತಾಯಿ ಮುಜುಗರ ಪಡಲು ಪ್ರಾರಂಭಿಸಿದರು. ಬಾಬುಜಿ ಹೆಚ್ಚಿನ ಕೊಲೆಸ್ಟ್ರಾಲ್ನಿಂದಾಗಿ ಕಡಿಮೆ ಎಣ್ಣೆಯಿಂದ ಆಹಾರವನ್ನು ಬೇಯಿಸಲು ನಮ್ಮನ್ನು ಕೇಳಿದರೆ ಅದರಲ್ಲಿ ಏನು ತಪ್ಪಿದೆ? ನಾನು ಅವನ ಸಣ್ಣ ಅಗತ್ಯಗಳನ್ನು ಸಹ ಪೂರೈಸಲು ಸಾಧ್ಯವಾಗಲಿಲ್ಲ. ಇದಕ್ಕಾಗಿಯೂ ನಾನು ಅವನಿಗೆ ಅನೇಕ ವಿಷಯಗಳನ್ನು ಹೇಳಿದೆ. ನನಗೆ ನಾಚಿಕೆಯಾಗಬೇಕು, ಆದರೆ ನನ್ನ ವಿಮೆ ಮತ್ತು ವಯಸ್ಸಾದ ಬಾಬುಜಿಯಿಂದಾಗಿ ಅವನು ತನ್ನ ತಾಯಿಯನ್ನು ಕೊಂದು ಬದುಕಬೇಕಾಯಿತು. ಸರಿತಾ ತನ್ನದೇ ಆದ ಆಲೋಚನೆಗಳಲ್ಲಿ ಮುಳುಗಿದ್ದಳು. ಅವಳ ಅತ್ತಿಗೆಯರು ಏನು ಮಾತನಾಡುತ್ತಿದ್ದಾರೆಂದು ನನಗೆ ತಿಳಿದಿಲ್ಲ. ಅವಳು ಏನನ್ನೂ ಕೇಳದವಳಂತೆ ಕಾಣುತ್ತಿದ್ದಳು. ಅವಳು ನಿದ್ರಿಸಲು ಪ್ರಾರಂಭಿಸಿದಳು. ಆರಂಭದಲ್ಲಿ ಬಾಬುಜಿ ಪ್ರೀತಿಯಿಂದ ಅವಳಿಗೆ ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು, ಆದರೆ ಅವಳು ಅವನತ್ತ ಗಮನ ಹರಿಸಲಿಲ್ಲ. ಪರಿಣಾಮವಾಗಿ ಅವಳ ಆರೋಗ್ಯ ದಿನೇ ದಿನೇ ಕ್ಷೀಣಿಸಲು ಪ್ರಾರಂಭಿಸಿತು ಮತ್ತು ಮತ್ತೊಂದೆಡೆ ಅವಳ ತಾಯಿಯನ್ನು ತುಂಬಾ ನೋಡಿಕೊಳ್ಳುವ ಅತ್ತಿಗೆಯಂದಿರು ಇದ್ದಾರೆ. ಮತ್ತೊಂದೆಡೆ ರಾಕೇಶ್ ತನ್ನ ಮಾವನ ಬಳಿ ಕುಳಿತಿದ್ದಾಗ ಇಬ್ಬರೂ ಮೊಮ್ಮಕ್ಕಳು ಅವನ ಬಳಿಗೆ ಬಂದು ಅವನನ್ನು ಅಜ್ಜ ಎಂದು ಕರೆದು ಮುದ್ದಿಸಲು ಪ್ರಾರಂಭಿಸಿದರು ಮತ್ತು ಇಬ್ಬರೂ ತಮ್ಮ ಮೊಮ್ಮಕ್ಕಳ ಈ ವರ್ತನೆಗಳನ್ನು ನೋಡಿ ತಮ್ಮನ್ನು ತಾವು ನಿಯಂತ್ರಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಅಷ್ಟರಲ್ಲಿ ಸರಿತಾಳ ಅಣ್ಣ ಒಂದು ಪ್ಯಾಕೆಟ್ ತಂದು ತನ್ನ ಬಾಬುಜಿಗೆ ಕೊಟ್ಟು, ಇದನ್ನು ತೆಗೆದುಕೊಳ್ಳಿ ಬಾಬುಜಿ, ಈ ತಿಂಗಳ ಸಂಬಳ ನೀಡಲಾಗಿದೆ ಎಂದು ಹೇಳಿದನು. ಮನೆಯ ಖರ್ಚಿಗಾಗಿ ನಾನು ಬ್ಯಾಂಕಿನಿಂದ ಹಣವನ್ನು ತೆಗೆದುಕೊಂಡಿದ್ದೇನೆ. ಅದಾದ ನಂತರ ಸ್ವಲ್ಪ ಭಯಭೀತರಾದ ಇಬ್ಬರೂ ಸಹೋದರರು ತಮ್ಮ ತಂದೆಯ ಸುತ್ತಲೂ ಕುಳಿತು ಮಾತನಾಡಲು ಪ್ರಾರಂಭಿಸಿದರು. ಅವರ ಗುಂಡಿಗಳು ಅವರ ನಿಜವಾದ ಸ್ವರೂಪವನ್ನು ಬಹಿರಂಗಪಡಿಸಲಿಲ್ಲ ಎಂದು ರಾಕೇಶ್ ಆಶ್ಚರ್ಯಚಕಿತರಾದರು. ಅವರು ಸ್ನೇಹಿತರಂತೆ ಹರಟೆ ಹೊಡೆಯುತ್ತಿದ್ದರು. ತನ್ನ ಅತ್ತೆಯ ಮನೆಯಲ್ಲಿನ ಕುಟುಂಬದ ಐಕ್ಯತೆಯನ್ನು ನೋಡಿ ರಾಕೇಶ್ ಸಂತೋಷಪಟ್ಟರು. ಮತ್ತೊಂದೆಡೆ ಒಳಗೊಳಗೆ ಆಳವಾಗಿ ತನ್ನ ತಂದೆಯ ಹಿರಿಯರ ಬಗ್ಗೆ ಯೋಚಿಸುತ್ತಾ ಅವನು ಹೆಚ್ಚು ಹೆಚ್ಚು ಜ್ಞಾನೋದಯವಾಗುತ್ತಿದ್ದನು. ತನ್ನ ತಂದೆಯ ಮಗನಾಗಲು ಸಹ ಸಾಧ್ಯವಾಗಿಲ್ಲ, ಅವನ ಸ್ನೇಹಿತನಾಗಲು ಸಾಧ್ಯವಿಲ್ಲ ಎಂದು ಅವನಿಗೆ ಅನಿಸಿತು. ಇಲ್ಲಿ ಈ ಜನರು ತಮ್ಮ ಸಂಬಳವನ್ನು ತಂದು ಅವನಿಗೆ ಕೊಡುತ್ತಾರೆ ಮತ್ತು ಮತ್ತೊಂದೆಡೆ ನಾನು ಅವನಿಗೆ ತನ್ನ ತಂದೆಯ ಪಿಂಚಣಿಯನ್ನು ಸಹ ಪಡೆಯಲು ಬಿಡುವುದಿಲ್ಲ. ನನ್ನ ತಾಯಿಯ ಮರಣದ ನಂತರ ನನ್ನ ತಂದೆ ತನ್ನ ಸಂತೋಷವನ್ನು ಹಂಚಿಕೊಳ್ಳಲು ಹಾತೊರೆಯುತ್ತಿದ್ದರು, ಆದರೆ ನಾನು ಅವನೊಂದಿಗೆ ಒಂದು ಕ್ಷಣವೂ ಪ್ರೀತಿಯ ಸಂಭಾಷಣೆಯನ್ನು ನಡೆಸಲಿಲ್ಲ. ಇದಲ್ಲದೆ ನಾವು ಅವನ ಮೊಮ್ಮಗನನ್ನು ಅವನಿಂದ ದೂರವಿಟ್ಟೆವು. ಅವನು ಎಷ್ಟು ಒಂಟಿತನ ಅನುಭವಿಸುತ್ತಿರಬಹುದು ಎಂದು ತಿಳಿದಿದ್ದರೂ ನನಗೆ ಅದು ಮುಖ್ಯವಾಗಲಿಲ್ಲ. ಇಂದು ತನ್ನ ತಂದೆಯ ಈ ದುಸ್ಥಿತಿಗೆ ತಾನೇ ಕಾರಣ ಎಂದು ತಿಳಿದುಕೊಂಡು ಅವನ ಆತ್ಮಸಾಕ್ಷಿಯು ಅವನನ್ನು ಖಂಡಿಸುತ್ತಿತ್ತು. ಅವನನ್ನು 2 ದಿನಗಳ ಕಾಲ ಮನೆಯಲ್ಲಿ ಇರಿಸುವ ಮೂಲಕ ವೃದ್ಧರನ್ನು ಹೇಗೆ ನಡೆಸಿಕೊಳ್ಳಲಾಗುತ್ತದೆ ಎಂಬುದನ್ನು ಅವರು ಕಲಿತರು. ವೃದ್ಧರ ಅನುಭವದಿಂದ ಕುಟುಂಬದ ಉದ್ಯಾನವು ಹೇಗೆ ಅಭಿವೃದ್ಧಿ ಹೊಂದುತ್ತದೆ ಎಂಬುದನ್ನು ಅವರು ಕಲಿತರು. ಮರುದಿನ ಬೆಳಿಗ್ಗೆ ಜಾಗರಣೆ ಮುಗಿದ ತಕ್ಷಣ ರಾಕೇಶ್ ಮತ್ತು ಸರಿತಾ ಕಾರಿನಲ್ಲಿ ಕುಳಿತರು. ಅವರ ಬಾಯಿಂದ ಬಂದ ಒಂದೇ ಮಾತು, ಇಂದು ನಾವು ಬಾಬುಜಿಯನ್ನು ಕರೆದುಕೊಂಡು ಹೋಗಬೇಕು. ಇಬ್ಬರೂ ಪರಸ್ಪರರ ಮುಖಗಳನ್ನು ನೋಡಿಕೊಂಡರು. ಪಶ್ಚಾತ್ತಾಪದಿಂದ ಉರಿಯುತ್ತಾ ಅವರ ಭಾವನೆಗಳು ಕಣ್ಣೀರಿನ ರೂಪದಲ್ಲಿ ಹರಿಯಲು ಪ್ರಾರಂಭಿಸಿದವು. ರಾಕೇಶ್ನ ಸಹೋದರಿ ಅನಿತಾಳ ಮನೆ ಅಲ್ಲಿಂದ ಅರ್ಧ ಗಂಟೆ ದೂರದಲ್ಲಿತ್ತು, ಆದ್ದರಿಂದ ರಾಕೇಶ್ ಬೆಳಿಗ್ಗೆ ತನ್ನ ಹೆಂಡತಿ ಮತ್ತು ಮಗನೊಂದಿಗೆ ಅಲ್ಲಿಗೆ ತಲುಪಿದನು. ಅನಿತಾ ಅವರನ್ನು ಇದ್ದಕ್ಕಿದ್ದಂತೆ ನೋಡಿ ಆಶ್ಚರ್ಯಚಕಿತರಾದರು, ಆದರೆ ಮರುಕ್ಷಣವೇ ತನ್ನ ಸಹೋದರನ ಕಣ್ಣುಗಳಲ್ಲಿ ಕಣ್ಣೀರು ನೋಡಿ ಅವರು ಏಕೆ ಬಂದಿದ್ದಾರೆಂದು ಅವಳಿಗೆ ತಿಳಿದಿತ್ತು. ಅನಿತಾ ಅವರನ್ನು ಆಧಾರ್ ಕಾರ್ಡ್ನೊಂದಿಗೆ ಒಳಗೆ ಕರೆತಂದರು, ಆದರೆ ಬಾಬುಜಿ ಕಾಣಿಸುತ್ತಿಲ್ಲ ಎಂದು ರಾಕೇಶ್ ಗಮನಿಸಿದರು. ರಾಕೇಶ್ ಮತ್ತು ಸರಿತಾ ಸುತ್ತಲೂ ನೋಡತೊಡಗಿದರು. ನಂತರ ನಾನು, ಹೇ ಸಹೋದರ, ಬಾಬುಜಿ ನಿಮ್ಮ ಭಾವ ಮತ್ತು ಮಕ್ಕಳೊಂದಿಗೆ ಆಟವಾಡಲು ಉದ್ಯಾನವನಕ್ಕೆ ಹೋಗಿದ್ದಾರೆ. ಬಾಬುಜಿ ನಗರಕ್ಕೆ ಹೋಗುತ್ತಾರಾ? ಅವನಿಗೆ ಈ ಅಭ್ಯಾಸ ಯಾವಾಗಿನಿಂದ ಬಂತು? ಅಂದರೆ ಅವನಿಗೆ ಬೆನ್ನು ನೋವು ಇತ್ತು, ಸರಿಯೇ ರಾಕೇಶ್? ಅವರು ಆಶ್ಚರ್ಯದಿಂದ ಹೇಳಿದರು, ನಿಜ ಹೇಳಬೇಕೆಂದರೆ ಭಯ. ನಿಮ್ಮ ಸೋದರ ಮಾವ ಅವರ ಆರೋಗ್ಯದ ಬಗ್ಗೆ ತುಂಬಾ ಜಾಗೃತರು, ಆದ್ದರಿಂದ ಅವರೊಂದಿಗೆ ಬಾಬುಜಿ ಕೂಡ ತಮ್ಮ ಆರೋಗ್ಯವನ್ನು ನೋಡಿಕೊಳ್ಳಲು ಕಲಿತಿದ್ದಾರೆ. ಈಗ ಅವರು ಹಲವಾರು ಕಿಲೋಮೀಟರ್ ನಡೆಯುತ್ತಾರೆ. ಬೇರೆ ಯಾರಾದರೂ ಹೋಗುತ್ತಾರೋ ಇಲ್ಲವೋ? ಬಾಬುಜಿ ಖಂಡಿತವಾಗಿಯೂ ಬೆಳಿಗ್ಗೆ 1 ಗಂಟೆ ನಡೆಯಲು ಹೋಗುತ್ತಾರೆ ಮತ್ತು ಈಗ ಅವರು ಉದ್ಯಾನವನದಲ್ಲಿ ತಮ್ಮ ವಯಸ್ಸಿನ ಕೆಲವು ಸ್ನೇಹಿತರನ್ನು ಸಹ ಮಾಡಿಕೊಂಡಿದ್ದಾರೆ. ಎಲ್ಲರೂ ಚಹಾ ಕುಡಿಯುತ್ತಿದ್ದರು. ನಂತರ ಸುಶೀಲ್ ಕುಮಾರ್ಜಿ ರಾಮಾಯಣ ಮತ್ತು ಮಕ್ಕಳೊಂದಿಗೆ ಮನೆಗೆ ಮರಳಿದರು. ಬಾಬುಜಿಯನ್ನು ನೋಡಿದ ಮಗ ಮತ್ತು ಸೊಸೆ ಇಬ್ಬರೂ ಎದ್ದು ನಿಂತು ಅವರ ಪಾದಗಳನ್ನು ಮುಟ್ಟಿ ಆಶೀರ್ವಾದ ಪಡೆಯಲು ಪ್ರಾರಂಭಿಸಿದರು. ಬಾಬುಜಿ ಹಳೆಯ ಗುಂಡಿಯನ್ನು ನಿರ್ಲಕ್ಷಿಸಿ ಅವರನ್ನು ತುಂಬಾ ಆಶೀರ್ವದಿಸಿದರು. ಅವರನ್ನು ನೋಡಿ ರಾಕೇಶ್ ಮತ್ತು ಸರಿತಾ ದಿಗ್ಭ್ರಮೆಗೊಂಡರು, ಏಕೆಂದರೆ ಅವರು ಟ್ರ್ಯಾಕ್ಸೂಟ್ ಮತ್ತು ಭಾರತ್ ಶೂಗಳನ್ನು ಧರಿಸಿದ್ದರು. ಆದರೆ ಆಶ್ಚರ್ಯಕರ ವಿಷಯವೆಂದರೆ ಅವರು ಕೂಲು ಇಲ್ಲದೆ ವೇಗವಾಗಿ ನಡೆಯುತ್ತಿದ್ದರು. ಅಲ್ಲಿ ಅಜ್ಜ, ಇಂದು ನೀವು ಅಪ್ಪನ ಅಣ್ಣನಾಗುತ್ತಿದ್ದೀರಿ.
ಪಾಟ್ ಆಶ್ಚರ್ಯದಿಂದ ಹೇಳಿದರು. ಸರಿ ಮಗನೇ, ನೀನು ದೂರದಿಂದ ಬಂದಿರುವೆ, ನೀನು ಏನು ತಿನ್ನುತ್ತೀಯ ಎಂದು ಎಲ್ಲರೂ ಜೋರಾಗಿ ನಕ್ಕರು. ಬಾಬೂಜಿ ಹೇಳಿದರು, ಅನಿತಾ, ಅಪ್ಪ, ನಾನು ಆಲೂಗಡ್ಡೆ ಕರಿ ಮಾಡಿದ್ದೇನೆ, ನಾನು ಅದರೊಂದಿಗೆ ಪರಾಠ ಮಾಡುತ್ತೇನೆ ಎಂದು ಹೇಳಿದರು. ಬಾಬೂಜಿ ಹೇಳಿದರು, ಅನಿತಾ, ಇವತ್ತು ನೀನು ನಿನ್ನ ಅಣ್ಣ ಮತ್ತು ಅತ್ತಿಗೆಯ ಪಕ್ಕದಲ್ಲಿ ಕುಳಿತುಕೊಳ್ಳಿ, ನಾನು ಪರಾಠ ಮಾಡುತ್ತೇನೆ. ತಿನ್ನಲು ತುಂಬಾ ಭಯವಿತ್ತು. ರಾಕೇಶ್ ಇದ್ದಕ್ಕಿದ್ದಂತೆ ನಗಲು ಪ್ರಾರಂಭಿಸಿ, ಏನು, ಆದರೆ ನೀನು ಇಬ್ಬರಿಗೂ ಏನಾದರೂ ಮಾಡುತ್ತೀಯಾ? ನಾನು ನಿನ್ನ ಸಹೋದರಿಯಿಂದ ಅಡುಗೆ ಕಲಿಯುತ್ತಿದ್ದೇನೆ. ನೀನು ಫ್ರೆಶ್ ಆಗಿದ್ದೀಯಾ? ನಾನು 15 ನಿಮಿಷಗಳಲ್ಲಿ ಪರಾಠ ಮಾಡುತ್ತೇನೆ ಎಂದು ಹೇಳಿದನು. ಹೀಗೆ ಹೇಳುತ್ತಾ ಬಾಬೂಜಿಯ ಮುಖದಲ್ಲಿ ಬೇರೆಯದೇ ಹೊಳಪು ಬಂತು. ಅಣ್ಣ, ಅಪ್ಪ ಕುಂಬಳಕಾಯಿ, ಸೋರೆಕಾಯಿ, ಬಟಾಣಿ, ಪನೀರ್ ಮತ್ತು ಲೇಡಿಫಿಂಗರ್ ಕರಿ ಮಾಡಲು ಕಲಿತಿದ್ದಾರೆ ಎಂದು ನೀವು ನಂಬುವುದಿಲ್ಲ. ಬಾಬೂಜಿ ರುಚಿಕರವಾದ ಪರಾಠಗಳನ್ನು ಮಾಡಿ ಅವರಿಗೆ ತಿನ್ನಿಸಿದರು ಮತ್ತು ಉಪಹಾರದ ನಂತರ ಅವರು ಉತ್ತಮವಾದ ಬಲವಾದ ಚಹಾವನ್ನು ಮಾಡಿ ಅವರಿಗೆ ನೀಡಿದರು. ಬಾಬೂಜಿಯ ಚುರುಕುತನವನ್ನು ನೋಡಿ ಮಗ ಮತ್ತು ಸೊಸೆ ಇಬ್ಬರೂ ತಮ್ಮ ಆಶ್ಚರ್ಯವನ್ನು ತಡೆಯಲಾಗಲಿಲ್ಲ. ಅವರ ಮುಖಗಳಲ್ಲಿ ಅಪಾರ ಆತ್ಮವಿಶ್ವಾಸದ ಹೊಳಪಿತ್ತು. ತಾಯಿಯ ಮರಣದ ನಂತರ ಬಾಬೂಜಿ ಬದುಕುವ ಇಚ್ಛೆಯನ್ನು ಕಳೆದುಕೊಂಡಿದ್ದರು. ಇಂದು ಬಾಬೂಜಿಗೆ ಜೀವನದ ಬಗ್ಗೆ ಹೊಸ ಉತ್ಸಾಹ ಬಂದಿತು. ತಂದೆಯೇ, ನಾವೆಲ್ಲರೂ ಹಾಗೆಯೇ ಇದ್ದೇವೆ. ನಮ್ಮ ಹೊಟ್ಟೆಯಲ್ಲಿ ಊಟಕ್ಕೆ ಜಾಗವಿಲ್ಲ ಎಂದು ನಮಗೆ ಅರಿವಾಗಿದೆ. ನಾವು ನಮ್ಮ ಚೀಲಗಳನ್ನು ಪ್ಯಾಕ್ ಮಾಡಬೇಕು. ಇಂದು ನೀನು ನಮ್ಮೊಂದಿಗೆ ಮನೆಗೆ ಹಿಂತಿರುಗುತ್ತಿದ್ದೀಯಾ? ಇಲ್ಲಿಯವರೆಗೆ ಸಿದ್ಧರಿದ್ದ ಅವನ ಮಗ ಬಾಬೂಜಿಯಿಂದ ಇದನ್ನು ಕೇಳಿ ಇದ್ದಕ್ಕಿದ್ದಂತೆ ಗಂಭೀರನಾದನು. ಮಗನೇ, ನಾನು ಈಗ ಇಲ್ಲಿಂದ ಹೋಗಲು ಬಯಸುವುದಿಲ್ಲ. ಬಾಬೂಜಿ, ನೀನು ಇನ್ನೂ ನಮ್ಮ ಮೇಲೆ ಕೋಪಗೊಂಡಿದ್ದೀಯಾ ಅಥವಾ ಇಲ್ಲವೇ? ಮಗನೇ, ಆದರೆ ಸರಿತಾಗೆ ನನ್ನ ಉಪಸ್ಥಿತಿ ಹೆಚ್ಚು ಇಷ್ಟವಿಲ್ಲ ಎಂದು ನನಗೆ ತಿಳಿದಿದೆ. ಆ ದಿನ ಜಗಳದ ಸಮಯದಲ್ಲಿ ಸೊಸೆ ಮನೆಯಿಂದ ಹೊರಟು ತನ್ನ ಹೆತ್ತವರ ಮನೆಗೆ ಹೋಗುವುದಾಗಿ ಬೆದರಿಕೆ ಹಾಕಿದಾಗ ನನ್ನ ಆತ್ಮವು ತೀವ್ರವಾಗಿ ನಡುಗಿತು ಮತ್ತು ಆ ದಿನ ಮನೆಯಲ್ಲಿ ಶಾಂತಿ ಮತ್ತು ಸಂತೋಷವನ್ನು ಕಾಪಾಡಿಕೊಳ್ಳಲು ಯಾರಾದರೂ ಮನೆಯಿಂದ ಹೊರಹೋಗಬೇಕಾದರೆ ನಾನು ಹೋಗುತ್ತೇನೆ, ಸೊಸೆಯಲ್ಲ ಎಂದು ನಾನು ನಿರ್ಧರಿಸಿದ್ದೆ. ಆದರೆ ಬಾಬೂಜಿ, ನಿಮ್ಮಿಂದ ದೂರವಿರುವ ಮೂಲಕ ಮನೆಯಲ್ಲಿ ಹಿರಿಯರ ಉಪಸ್ಥಿತಿ ಎಷ್ಟು ಮುಖ್ಯ ಎಂದು ನಮಗೆ ತಿಳಿದಿದೆ. ಇಂದಿನಿಂದ ನಾವು ನಿಮ್ಮೊಂದಿಗೆ ಇರಲು ಬಯಸುತ್ತೇವೆ. ರಾಕೇಶ್ ಹೀಗೆ ಹೇಳಿದಳು ಮತ್ತು ಸರಿತಾ ಕೂಡ ಅವನೊಂದಿಗೆ ಬಂದರು. ಬಾಬೂಜಿ, ಮನೆ ಬಿಟ್ಟು ಹೋಗುವ ಮಾತುಗಳು ನನ್ನ ಬಾಯಿಂದ ಮತ್ತೆಂದೂ ಬರುವುದಿಲ್ಲ ಎಂದು ನಾನು ನಿಮಗೆ ಭರವಸೆ ನೀಡುತ್ತೇನೆ. ಇದನ್ನು ಕೇಳಿ ಸುಶೀಲ್ ಕುಮಾರ್ ಜಿ ಸ್ವಲ್ಪ ಯೋಚಿಸಿ, ನಂತರ ನಾನು ನಿಮ್ಮಿಬ್ಬರಿಗೂ ಒಂದು ವಿಷಯ ಹೇಳಲು ಬಯಸುತ್ತೇನೆ. ಆ ದಿನ ಸೊಸೆ ಕೋಪಗೊಂಡು ನನ್ನನ್ನು ಹೊರೆ ಎಂದು ಕರೆದರು. ಆ ಸಮಯದಲ್ಲಿ ನನ್ನ ಸ್ವಾಭಿಮಾನಕ್ಕೆ ತುಂಬಾ ನೋವಾಯಿತು ಮತ್ತು ಆ ದಿನದಿಂದ ನಾನು ಸ್ವಾವಲಂಬಿಯಾಗಬೇಕೆಂಬ ಬಯಕೆಯನ್ನು ಬೆಳೆಸಿಕೊಂಡೆ. ನಿಮ್ಮ ಈ ದೂರನ್ನು ತೆಗೆದುಹಾಕಲು ನಾನು ಮನೆಕೆಲಸ ಮಾಡಲು ಕಲಿತಿದ್ದೇನೆ. ಅಡುಗೆಯ ಜೊತೆಗೆ ನಾನು ಧೂಳು ತೆಗೆಯುವುದು ಮತ್ತು ಬಟ್ಟೆ ಒಗೆಯುವುದನ್ನು ಸಹ ಕಲಿತಿದ್ದೇನೆ. ಈಗ ನಾನು ನಿಮಗೆ ಮನೆಕೆಲಸದಲ್ಲಿ ಸಹಾಯ ಮಾಡಲು ಮತ್ತು ನಿಮಗೆ ಶಾಂತಿ ನೀಡಲು ಯೋಗ್ಯನಾಗಿದ್ದೇನೆ. ಆದರೆ ಸೊಸೆ, ಯಾವಾಗಲೂ ಒಂದು ವಿಷಯವನ್ನು ನೆನಪಿಡಿ, ಬುದ್ಧಿವಂತ ತಂದೆ ಹೊರೆಯಲ್ಲ. ಬಾಬೂಜಿ, ನನ್ನ ನಡವಳಿಕೆಯ ಬಗ್ಗೆ ನನಗೆ ಈಗಾಗಲೇ ತುಂಬಾ ನಾಚಿಕೆಯಾಗಿದೆ. ಅದಕ್ಕಾಗಿ ನೀವು ನನ್ನನ್ನು ಯಾವುದೇ ರೀತಿಯಲ್ಲಿ ಶಿಕ್ಷಿಸಬಹುದು, ಆದರೆ ದಯವಿಟ್ಟು ನಮ್ಮೊಂದಿಗೆ ನಿಮ್ಮ ಮನೆಗೆ ಹಿಂತಿರುಗಿ, ಇದು ನಿಮಗೆ ನನ್ನ ವಿನಮ್ರ ವಿನಂತಿ. ಹೀಗೆ ಹೇಳುತ್ತಾ ಸರಿತಾ ಫಕ್ಕದಳಲು ಪ್ರಾರಂಭಿಸಿದರು. ಅಳಬೇಡ ಮಗನೇ, ಮನುಷ್ಯರು ಮಾತ್ರ ತಪ್ಪುಗಳನ್ನು ಮಾಡುತ್ತಾರೆ. ನೀವಿಬ್ಬರೂ ನಿಮ್ಮ ತಪ್ಪನ್ನು ಅರಿತುಕೊಂಡಿದ್ದೀರಿ ಎಂದು ನನಗೆ ತಿಳಿದಿದೆ, ಅದಕ್ಕಾಗಿಯೇ ನಾನು ಈಗ ಹೊರಡಲು ನಿರಾಕರಿಸುವುದಿಲ್ಲ. ಹೀಗೆ ಹೇಳುತ್ತಾ ಬಾಬೂಜಿ ತನ್ನ ಚೀಲಗಳನ್ನು ಪ್ಯಾಕ್ ಮಾಡಲು ಪ್ರಾರಂಭಿಸಿದರು. ಅವರೆಲ್ಲರೂ ಮನೆಗೆ ತಲುಪಿದರು. ಸರಿತಾ ತನ್ನ ತಾಯಿಗೆ ಬಾಬೂಜಿಗೆ ಮುಂದೆ ದೂರು ನೀಡಲು ಎಂದಿಗೂ ಅವಕಾಶ ನೀಡುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿದಳು. ರಾಕೇಶ್ ಕೂಡ ಬಾಬೂಜಿಯ ಪಿಂಚಣಿ ಹಣವನ್ನು ಮುಟ್ಟುವುದಿಲ್ಲ ಮತ್ತು ಅವನ ಎಲ್ಲ ಅಗತ್ಯಗಳನ್ನು ತನ್ನ ಸ್ವಂತ ಗಳಿಕೆಯಿಂದ ಪೂರೈಸುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದಳು. ಮರುದಿನ ಬೆಳಿಗ್ಗೆ ಬಾಬೂಜಿ ಹಂಚಿಕೆಗಾಗಿ ಉದ್ಯಾನವನಕ್ಕೆ ಹೋಗಲು ಸಿದ್ಧವಾದಾಗ ತನ್ನ ಮಗ ಮತ್ತು ಮೊಮ್ಮಗ ಭಾರತ್ ಬೂಟುಗಳನ್ನು ಧರಿಸಿ ಹಾಲ್ನಲ್ಲಿ ಅವನಿಗಾಗಿ ಕಾಯುತ್ತಿರುವುದನ್ನು ನೋಡಿದನು. ಅಜ್ಜ, ಇಂದಿನಿಂದ ನಾವು ನಿಮ್ಮೊಂದಿಗೆ ಹಂಚಿಕೆಗಾಗಿ ಹೋಗುತ್ತೇವೆ. ಮೊಮ್ಮಗನಿಂದ ಇದನ್ನು ಕೇಳಿದಾಗ ಸುಶೀಲ್ ಕುಮಾರ್ ಜಿ ಅವರ ಮುಖದಲ್ಲಿ ನಗು ಹರಿಯಿತು ಮತ್ತು ಅವರ ಉತ್ಸಾಹವು ದ್ವಿಗುಣಗೊಂಡಿತು. ಇಂದು ಪನೀರ್ ಸಬ್ಜಿ ಜೊತೆಗೆ ಅಡುಗೆಮನೆಯಲ್ಲಿ ಲಕ್ಕಿ ಸಬ್ಜಿಯನ್ನು ಸಹ ಸಿದ್ಧಪಡಿಸಲಾಗುತ್ತಿತ್ತು. ಇಂದು ಜಗಳ ಮತ್ತು ಜಗಳಗಳ ಶಬ್ದಗಳ ಬದಲಿಗೆ ಮನೆಯಲ್ಲಿ ನಗುವಿನ ಶಬ್ದಗಳು ಪ್ರತಿಧ್ವನಿಸುತ್ತಿದ್ದವು. ಸ್ನೇಹಿತರೆ, ನೀವು ಈ ಕಥೆಯನ್ನು ಇಷ್ಟಪಡುವ ಮತ್ತು ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಮತ್ತು ಚಾನಲ್ಗೆ ಚಂದಾದಾರರಾಗಲು ಮರೆಯಬೇಡಿ. ಹೊಸ ಕಥೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡಿ. ಧನ್ಯವಾದಗಳು.